ಬಂಧುಗಳೇ, ನಾನು ನಿಮ್ಮ ಅಬು ರಾಜೀಜ್ ಸೌನೂರು. ಹೇಗಿದ್ದೀರಾ ನೀವೆಲ್ಲರೂ? ಈ ಒಂದು ಘಟನೆ ಟ್ರೈನ್ನಲ್ಲಿ ನಡೆದ ಒಂದು ಘಟನೆ. ಆ ದೃಶ್ಯ ಹೇಗಿತ್ತಂದರೆ, ಕತ್ತಲ ರಾತ್ರಿ ಹಳಿಗಳ ಮೇಲೆ ವೇಗವಾಗಿ ಓಡುತ್ತಿರುವ ರೈಲು, ಅದರೊಳಗೆ ಸಾವಿರಾರು ಕನಸುಗಳು, ನೂರಾರು ಕಥೆಗಳು ಅಂತಹ ಒಂದು ರೈಲಿನ ಬೋಗಿಯಲ್ಲಿ ಒಂದು ಪುಟ್ಟ ಮುಸ್ಲಿಂ ಕುಟುಂಬವಿತ್ತು. ಪುಟ್ಟ ಮಕ್ಕಳು, ಹಿರಿಯರು ಎಲ್ಲರೂ ತುಂಬಿದ ರೈಲಿನಲ್ಲಿ ಸೀಟು ಸಿಗದೆ ಹೈರಾಣಾಗಿದ್ದರು. ಪ್ರಯಾಣದ ಸುಸ್ತೋ ಅಥವಾ ವಿಧಿಯ ಆಟವೋ, ಆ ಬಡ ಕುಟುಂಬಕ್ಕೆ ಕುಳಿತುಕೊಳ್ಳಲು ಸೀಟು ಸಿಗದೆ ರೈಲಿನಲ್ಲಿ ನೆಲದ ಮೇಲೆ ಅಸಹಾಯಕರಾಗಿ ಕುಳಿತಿದ್ದರು. ತಮ್ಮದೇ ಆದ ಲೋಕದಲ್ಲಿ ಅಕ್ಕಪಕ್ಕದವರ ಗದ್ದಲ ನಡುವೆ ಯಾರೂ ತಮ್ಮನ್ನು ಗಮನಿಸುತ್ತಿಲ್ಲ ಎಂಬ ನೋವಿನಲ್ಲಿ ಆ ಕುಟುಂಬ ನೆಲದ ಮೇಲೆ ಮುರಿದು ಕುಳಿತಿತ್ತು. ಮಕ್ಕಳು ನಿದ್ದೆಗಣ್ಣಿನಲ್ಲಿ ತೂಗುತ್ತಿದ್ದಾರೆ. ಆ ತಂದೆ ತಾಯಿ ಕಣ್ಣಿನಲ್ಲಿ ನಮ್ಮನ್ನು ಕೇಳುವವರು ಯಾರೂ ಇಲ್ಲವೇ ಎಂಬ ಅಳಲಿತ್ತು. ಆದರೆ ಅದೇ ಸಮಯದಲ್ಲಿ ಅಲ್ಲಿಗೆ ಒಬ್ಬರು ಬಂದರು. ಅಬ್ಬರದ ನಡಿಗೆ, ಮೈಮೇಲೆ ಕಾಕಿ ಸಮವಸ್ತ್ರ, ಕೈಯಲ್ಲಿ ಲಾಠಿ. ಹೌದು, ಒಬ್ಬ ಪೊಲೀಸ್ ಅಧಿಕಾರಿ. ಆ ಬೋಗಿಯ ಒಳಗೆ ಹೆಜ್ಜೆ ಇಟ್ಟರು. ಆ ಪೊಲೀಸ್ ಅಧಿಕಾರಿಯನ್ನು ನೋಡಿದ ತಕ್ಷಣ ನೆಲದ ಮೇಲೆ ಕುಳಿತಿದ್ದ ಆ ಮುಸ್ಲಿಂ ಕುಟುಂಬಕ್ಕೆ ಒಂದು ಕ್ಷಣ ಎದೆ ನಡುಗಿತ್ತು. ಈಗ ಏನಾಗುತ್ತದೆಯೋ, ಆ ಪೊಲೀಸರು ನಮ್ಮನ್ನು ಇಲ್ಲಿಂದ ಓಡಿಸ್ತಾರಾ ಅಥವಾ ಯಾವುದಾದರೂ ತೊಂದರೆ ನೀಡುತ್ತಾರಾ ಎಂಬ ಭೀತಿ ಆ ಕುಟುಂಬದ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಆ ಪೊಲೀಸ್ ಅಧಿಕಾರಿ ಆ ಕುಟುಂಬದ ಹತ್ತಿರಕ್ಕೆ ಬಂದರು. ಅವರ ಗಂಭೀರವಾದ ಮುಖ ಮತ್ತು ಆ ಕಾಕಿ ಉಡುಪು ಕಂಡಾಗ ಬೋಗಿಯಲ್ಲಿದ್ದ ಉಳಿದ ಪ್ರಯಾಣಿಕರು ಕೂಡ ಒಂದು ಕ್ಷಣ ಸ್ತಬ್ಧರಾದರು. ಆ ಪೊಲೀಸ್ ಅಧಿಕಾರಿ ಆ ಕುಟುಂಬದ ಮುಂದೆ ಬಂದು ನಿಂತರು. ಬಂಧುಗಳೇ, ಆ ಪೊಲೀಸ್ ಅಧಿಕಾರಿ ಆ ಬಡ ಕುಟುಂಬದ ಹತ್ತಿರ ಬಂದು ನಿಂತಾಗ ಅಲ್ಲಿನ ಗಾಳಿಯೇ ಒಂದು ಕ್ಷಣ ಸ್ತಬ್ಧವಾಯಿತು. ನೆಲದ ಮೇಲೆ ಕುಳಿತಿದ್ದ ಆ ತಂದೆ ಗಾಬರಿಯಿಂದ ಎದ್ದು ನಿಲ್ಲಲು ಪ್ರಯತ್ನಿಸಿದರು. ಮಕ್ಕಳ ಕಣ್ಣಲ್ಲಿ ಭೀತಿ ಮನೆ ಮಾಡಿತ್ತು. ಬೋಗಿಯಲ್ಲಿದ್ದ ಜನರೆಲ್ಲರೂ ಈಗ ಆ ಪೊಲೀಸರು ಇವರನ್ನು ಬೈಯಬಹುದು ಅಥವಾ ಇಲ್ಲಿಂದ ಎಬ್ಬಿಸಿ ಹೊರಹಾಕಬಹುದು ಎಂದು ಅಂದುಕೊಂಡರು. ಆ ಅಧಿಕಾರಿ ತನ್ನ ಕೈಯಲ್ಲಿದ್ದ ಲಾಠಿಯನ್ನು ಪಕ್ಕಕ್ಕೆ ಇರಿಸಿ ಆ ಕುಟುಂಬದ ಕಡೆಗೆ ತಲೆ ಬಾಗಿಸಿದರು. ಆದರೆ ಅಲ್ಲಿ ನಡೆದದ್ದು ಮಾತ್ರ ಇಡೀ ಬೋಗಿಯೇ ಬೆಚ್ಚಿ ಬೀಳುವಂತಹ ಘಟನೆ. ಆ ಪೊಲೀಸ್ ಅಧಿಕಾರಿ ಆ ಮುಸ್ಲಿಂ ಕುಟುಂಬವನ್ನು ಗದರಿಸಲಿಲ್ಲ, ಅವರ ಮೇಲೆ ಅಧಿಕಾರ ಚಲಾಯಿಸಲಿಲ್ಲ. ಬದಲಾಗಿ ನೆಲದ ಮೇಲೆ ಕುಳಿತಿದ್ದ ಆ ಪುಟ್ಟ ಮಕ್ಕಳನ್ನು ನೋಡಿ ಅವರ ಕಣ್ಣುಗಳು ತೇವವಾದವು. ಬಂಧುಗಳೇ, ಈ ಮಕ್ಕಳು ನಮ್ಮ ದೇಶದ ಆಸ್ತಿ. ಇವರು ಹೀಗೆ ನೆಲದ ಮೇಲೆ ಕುಳಿತು ನರಳಬಾರದು ಎಂದು ಹೇಳುತ್ತಾ ಆ ಅಧಿಕಾರಿ ಮಾಡಿದ ಆ ಒಂದು ಕೆಲಸ ಇದೆಯಲ್ಲ, ಅದು ನಿಜವಾದ ಪವಾಡ. ಅವರು ಪಕ್ಕದಲ್ಲೇ ಸೀಟಿನಲ್ಲಿ ಆರಾಮವಾಗಿ ಕುಳಿತಿದ್ದ ಬಲಿಷ್ಠ ಪ್ರಯಾಣಿಕರನ್ನು ನೋಡಿ ಗಂಭೀರವಾಗಿ ಒಂದು ಮಾತು ಹೇಳಿದರು. ಆ ಮಾತಿನ ಪೆಟ್ಟಿಗೆ ಸೀಟಿನಲ್ಲಿದ್ದವರು ತಕ್ಷಣ ಎದ್ದು ನಿಂತರು. ಆ ಪೊಲೀಸ್ ಅಧಿಕಾರಿ ಸ್ವತಃ ಮುಂದೆ ನಿಂತು ಆ ಅಸಹಾಯಕ ಮುಸ್ಲಿಂ ಕುಟುಂಬಕ್ಕೆ ಅಲ್ಲಿ ಗೌರವಯುತವಾಗಿ ಕುಳಿತುಕೊಳ್ಳಲು ಜಾಗ ಮಾಡಿಕೊಟ್ಟರು. ಅಷ್ಟೇ ಅಲ್ಲ, ಆ ಮಕ್ಕಳನ್ನು ಎತ್ತಿ ಸೀಟಿನ ಮೇಲೆ ಕುಳ್ಳಿರಿಸುವಾಗ ಆ ಅಧಿಕಾರಿಯ ಮುಖದಲ್ಲಿ ಅರಳಿದ ಮಂದಹಾಸ ಇದೆಯಲ್ಲ, ಅದು 100 ಭಾಷಣಗಳಿಗಿಂತ ಮಿಗಿಲಾಗಿತ್ತು. ಕಾಕಿ ಬಟ್ಟೆಯ ಒಳಗೂ ಒಂದು ಮೃದುವಾದ ಹೃದಯ ಇರುತ್ತದೆ ಎಂದು ಆ ಅಧಿಕಾರಿ ಸಾಬೀತು ಮಾಡಿದರು. ಜಗತ್ತು ಧರ್ಮ ಜಾತಿ ಎಂದು ಕಿತ್ತಾಡುತ್ತಿರುವಾಗ ಆ ಪೊಲೀಸ್ ಅಧಿಕಾರಿಯ ಕಣ್ಣಿಗೆ ಕಂಡಿದ್ದು ಕೇವಲ ಮನುಷ್ಯತ್ವ ಮಾತ್ರ. ಆ ಬಡ ಕುಟುಂಬದ ಕಣ್ಣಲ್ಲಿ ಆಗ ಆನಂದ ಬಾಷ್ಪ ಸುರಿಯುತ್ತಿತ್ತು. ಬಂಧುಗಳೇ, ಆ ರೈಲಿನ ಬೋಗಿಯಲ್ಲಿ ಅಂದು ನಡೆದದ್ದು ಕೇವಲ ಸೀಟು ಕೊಡಿಸುವ ಸಣ್ಣ ಕೆಲಸವಲ್ಲ, ಅದು ಈ ಕಾಲದ ಅತಿ ದೊಡ್ಡ ಉಪದೇಶ.
ಆ ಪೊಲೀಸ್ ಅಧಿಕಾರಿಯ ಕಣ್ಣಿಗೆ ಆ ಕುಟುಂಬದ ಧರ್ಮ ಕಾಣಲಿಲ್ಲ, ಅವರ ಟೋಪಿ ಅಥವಾ ಅವರ ಬುರ್ಕ ಕಾಣಲಿಲ್ಲ. ಅವರಿಗೆ ಕಂಡಿದ್ದು ಕೇವಲ ನೆಲದ ಮೇಲೆ ಕುಳಿತಿದ್ದ ಅಸಹಾಯಕ ಮನುಷ್ಯರನ್ನು. ನಮ್ಮ ಧರ್ಮ ಇಸ್ಲಾಂ ಕೂಡ ಇದನ್ನೇ ಸಾರುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ, ಯಾರು ಭೂಮಿಯಲ್ಲಿ ಇರುವವರ ಮೇಲೆ ಕರುಣೆ ತೋರುತ್ತಾರೋ ಅವರ ಮೇಲೆ ಆಕಾಶದಲ್ಲಿರುವವನು ಅಲ್ಲಾಹನು ಕರುಣೆ ತೋರುತ್ತಾನೆ. ಒಮ್ಮೆ ಯೋಚಿಸಿ ಬಂಧುಗಳೇ, ನಾವು ಮನುಷ್ಯರನ್ನು ಮನುಷ್ಯರಂತೆ ಪ್ರೀತಿಸುವುದನ್ನು ಮರೆಯುತ್ತಿದ್ದೇವಾ? ಈ ದೇಶದಲ್ಲಿ ಪ್ರೀತಿ ಮತ್ತು ಸೌಹಾರ್ದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಆ ಪೊಲೀಸ್ ಅಧಿಕಾರಿ ಆ ಕುಟುಂಬಕ್ಕೆ ಸೀಟು ಕೊಟ್ಟಾಗ ಅವರು ಕೇವಲ ಒಂದು ಜಾಗವನ್ನು ಕೊಡಲಿಲ್ಲ, ಬದಲಾಗಿ ನಂಬಿಕೆ ಮತ್ತು ಸುರಕ್ಷತೆಯ ಭರವಸೆಯನ್ನು ಕೊಟ್ಟರು. ಕಾಕಿ ಸಮವಸ್ತ್ರದ ಮೇಲಿದ್ದ ಗೌರವ ನೂರ್ಮಡಿಯಾಯಿತು. ಒಂದು ಉದಾಹರಣೆ ನೋಡಿ, ಮಳೆಯಲ್ಲಿ ನೆನೆಯುತ್ತಿರುವ ಅವನಿಗೆ ಛತ್ರಿ ಹಿಡಿಯುವಾಗ ನಾವು ಆತನ ಜಾತಿ ಕೇಳುತ್ತೇವಾ? ಬಾಯರಿಂದ ನೀರು ನೀಡುವಾಗ ಧರ್ಮ ನೋಡುತ್ತೇವಾ? ಇಲ್ಲ. ಹಾಗೆಯೇ ಬದುಕಿನ ಪ್ರಯಾಣದಲ್ಲೂ ನಾವು ಪರಸ್ಪರ ಆಸರೆಯಾಗಬೇಕು. ಇವತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಅಶಾಂತಿಯ ವಾತಾವರಣ ಇರುವಾಗ ಇಂತಹ ನೈಜ ಘಟನೆಗಳು ನಮಗೆ ಭರವಸೆಯ ದಾರಿದೀಪಗಳಾಗಿವೆ. ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಹೇಳುವುದು ಇಷ್ಟೇ, ನಮ್ಮ ನಡವಳಿಕೆ ಕೂಡ ಆ ಅಧಿಕಾರಿಯಂತೆ ಇರಲಿ. ನಾವು ಬೇರೆಯವರಿಗೆ ಗೌರವ ನೀಡಿದಾಗ ಮಾತ್ರ ಸಮಾಜ ನಮಗೂ ಗೌರವ ನೀಡುತ್ತದೆ. ಪ್ರೀತಿ ಹಂಚೋಣ, ದೇಶದ ಗೋಡೆಗಳನ್ನು ಕೆಡೋಣ. ಆ ಪೊಲೀಸ್ ಅಧಿಕಾರಿಯ ಆ ಮಾನವೀಯ ಕಾರ್ಯಕ್ಕೆ ನಮ್ಮದೊಂದು ಬಿಗ್ ಸಲ್ಯೂಟ್. ಈ ಸುಂದರ ಘಟನೆ ಪ್ರತಿಯೊಬ್ಬರಿಗೂ ತಲುಪಲಿ. ಸಮಾಜದಲ್ಲಿ ಸೌಹಾರ್ದತೆಯ ಬೆಳಕು ಪಸರಿಸಲಿ. ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು ನೆನಪಿಡಿ. ಸತ್ಯದ ಹಾದಿಯಲ್ಲಿ ನಮ್ಮೊಂದಿಗೆ ನಿಮ್ಮ ಅಬುರಾಜಿ ಸವಣೂರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಂಧುಗಳೇ, ಆ ಪೊಲೀಸ್ ಅಧಿಕಾರಿ ಆ ಬಡ ಕುಟುಂಬದ ಹತ್ತಿರ ಬಂದು ನಿಂತಾಗ ಅಲ್ಲಿನ ಗಾಳಿಯೇ ಒಂದು ಕ್ಷಣ ಸ್ತಬ್ಧವಾಯಿತು. ನೆಲದ ಮೇಲೆ ಕುಳಿತಿದ್ದ ಆ ತಂದೆ ಗಾಬರಿಯಿಂದ ಎದ್ದು ನಿಲ್ಲಲು ಪ್ರಯತ್ನಿಸಿದರು. ಮಕ್ಕಳ ಕಣ್ಣಲ್ಲಿ ಭೀತಿ ಮನೆ ಮಾಡಿತ್ತು.